ಹಾಯ್ ನಮಸ್ತೆ. ನಾವಿವತ್ತು ಕಣ್ಣೂರು ಕಾಸರಗೋಡುಗೆ ಹೋಗ್ತಿದ್ದೇವೆ. ಇಲ್ಲಿ ಪರವಿಶ್ರೀನವ ಕಡವು ಟೆಂಪಲ್ ಉಂಟಲ್ಲ, ಅಲ್ಲಿ ಹೋಗ್ತಿದ್ದೇವೆ. ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಹೋಗ್ತಿದ್ದೇವೆ. ನಿಮಗೆ ನಮ್ಮ ಫ್ಯಾಮಿಲಿಯೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇನೆ ನಾನೀಗ. ಊಟದ ಸಮಯ. ನಾವು ಈಗ 2 ಗಂಟೆಯ ಟ್ರೈನಿಗೆ ಅಂತ ಹೋದದ್ದು. ಬಟ್ ನಮಗೆ ಆ ಟ್ರೈನ್ ನಮಗೆ ಮಿಸ್ ಆಯಿತು. ಸೊ ನಾವು 2:30 ಟ್ರೈನಿಗೆ ಕ್ಯಾಚ್ ಮಾಡಿದ್ವಿ. ಒಂದು ಬಿರಿಯಾನಿ ಊಟಕ್ಕೆ ಇಲ್ಲಿ ತಗೊಳ್ಬೇಕಾದ್ರೆ ಒಂದು 150 ರುಪೀಸ್ ಕೇಳ್ತಾರೆ. ಚಿಕನ್ ಬಿರಿಯಾನಿ ಇದ್ರೆ 150, ವೆಜ್ ಬಿರಿಯಾನಿ ಅದು ಟ್ರೈನಲ್ಲಿ ಬರ್ತದೆ, ಅದಕ್ಕೆ 120 ರುಪೀಸ್ ತೊಗೊಂಡ್ವಿ. ಮತ್ತು ಆಂಟಿ ಸ್ವಲ್ಪ ಸಾಂಬಾರು ಮತ್ತು ಊಟ ತಂದಿದ್ದರು, ಊಟ ಮಾಡ್ತಿದ್ರು. ನಂದು ಊಟ ಆಲ್ರೆಡಿ ಆಗಿತ್ತು. ಈಗ ನಾವು ಫಸ್ಟಿಗೆ ಕಣ್ಣೂರಿಗೆ ಹೊರಡ್ತಿದ್ದೇವೆ. ಕಣ್ಣೂರಿಂದ ಮತ್ತು ಅಲ್ಲಿಂದ ಒಂದು ದಿವಸ ಸ್ಟೇ ಆಗಿ ನಂತರ ನಾವು ಮಾಡೈಗಾവ് ಉಂಟಲ್ಲ, ಆ ಟೆಂಪಲ್ಗೆ ಹೋಗ್ತಿದ್ದೇವೆ. ಈಗ ನಾವು ಕಣ್ಣೂರಿಗೆ ಹೋಗ್ತಿದ್ದೇವೆ. ಗಾಯ್ಸ್, ನನ್ನ ಹೆಸರು ನೈತಿಕ್ ಮತ್ತು ನಾವು ಕಣ್ಣೂರಿಗೆ ಹೋಗಿ ಹಲೋ. ಗಾಯ್ಸ್, ನಾವು ಈಗ ಟ್ರೈನಲ್ಲಿದ್ದೇವೆ. ಹಾಯ್, ನಾವು ಕಣ್ಣೂರಿಗೆ ಹೋಗ್ತಿದ್ದೇವೆ. ಪರ್ಶಿನ ಕಡವು ಮುತ್ತಪ್ಪನ ದೇವಸ್ಥಾನಕ್ಕೆ. ಇವಳು ಬಿಡುದಿಲ್ಲ ಮಾತಾಡ್ಲಿಕ್ಕೆ, ತಗೊಳ್ತಿದ್ದಾಳೆ ಬೇಕಂತ ಅವಳಿಗೆ. ಗಾಯ್ಸ್, ಇವಳ ಹೆಸರು ದಿಯಾನ್ಶಿ. മലയാളത്തിൽ പറഞ്ഞല്ലോ. ഹായ്, ഞങ്ങൾ പറശ്ശിനി പോണത് അമ്പലത്തിൽ. അവിടുന്ന് പിന്നെ നാളെ മാടായിക്കാവിലേക്ക് പോകും. Hello, we are going to Parshinakada and Madakavi. All the family are going. Bye bye. ಗೈಸ್, ಇವನ ಹೆಸರು ರುಶಾಂಕ್. ನನ್ನ ಹೆಸರು ನೈತಿಕ್. ಇವ ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ನನ್ನ ತಾಯಿ. ಹಲೋ, ಹಾಯ್. ಮುತ್ತಪ್ಪ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ನೀವೆಲ್ಲ ನಮ್ಮೊಟ್ಟಿಗೆ ಬರ್ತೀರಾ? ಎಲ್ಲ ಮುತ್ತಪ್ಪ ದೇವಸ್ಥಾನಕ್ಕೆ ಬಂದರೆ ಎಲ್ಲ ಶನಿ ಗ್ರಹಚಾರ ದೋಷ ಎಲ್ಲ ಪರಿಹಾರ ಆಗ್ತದೆ. ಬನ್ನಿ ಪೇಸ. ಮತ್ತೆ ಮಾಡಂಗಾವ್ ಹೋಗ್ತಾಯಿದ್ದೀವಿ. ಮಾಡಂಗಾವ್ ಭದ್ರಕಾಳಿಯನ್ನು ನೋಡಿದರೆ ನಿಮ್ಮ ಗ್ರಹಚಾರ ದೋಷ ಎಲ್ಲ ಪರಿಹಾರ ಆಗಿ ಭಗವಂತ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥಿಸುವ. ಮತ್ತು ಅಲ್ಲಿ ಬೋಟ್ ಶಿಪ್ಪಿಂಗ್ ಎಲ್ಲ ನಾವು ಮಾಡಿ ಎಲ್ಲ ಬರೋದು. ಈಗ ಟ್ರೈನಲ್ಲಿ ಹೋಗ್ತಾ ಇದ್ದೇವೆ. ಟ್ರೈನು ಇದು ತಿರುವನಂತಪುರ ಟ್ರೈನು. ನಾವು ಕಣ್ಣೂರಲ್ಲಿ ಇಳಿಯುವುದು. ನೀವು ಕಣ್ಣೂರು ಸ್ಟೇಷನಲ್ಲಿ ಇಳಿದ ಮೇಲೆ ಕಣ್ಣೂರಿಗೆ ನಾವು ಡೈರೆಕ್ಟ್ ಹೋಗ್ಲಿಕ್ಕಾಗಲ್ಲ. ಅಲ್ಲಿಂದ ನಾವು ಬಸ್ ಹಿಡಿದು ಹೋಗಬೇಕು. ಮುತ್ತಪ್ಪ ಟೆಂಪಲ್ಗೆ ಹೋಗಬೇಕಿದ್ರೆ ಬಸ್ಸಲ್ಲಿ ಹೋದರೆ ನಿಮಗೆ 45 ಮಿನಿಟ್ಸ್ ಉಂಟು ಬಸ್ಸಲ್ಲಿ ಹೋಗೋದಾದರೆ. ಮತ್ತು ಟ್ಯಾಕ್ಸಿ ಎಲ್ಲ ಮಾಡೋದಾದರೆ ತುಂಬ ಜಾಸ್ತಿ ಕೇಳ್ತಾರೆ. ಹಾಗೆ ನಾವು ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ. 45 ಮಿನಿಟ್ಸ್ ನಾವು ಬಸ್ಸಲ್ಲಿ ಜರ್ನಿ ಮಾಡಿದ್ವಿ. ಆನಂತರ ಈಗ ಫೈನಲಿ ನಾವು ಬಸ್ಸಿಂದ ಇಳಿದು ಅಲ್ಲಿಂದ ಆಟೋ ಮಾಡಿದ್ವಿ. ಆಟೋ ಮಾಡಿದರೆ ಸ್ವಲ್ಪ ಇರೋದು 5 ಮಿನಿಟ್ಸ್ ಅಷ್ಟೇ ಇರೋದು. ನೋಡಿ, ಈಗ ನಾವು ಮುತ್ತಪ್ಪ ಟೆಂಪಲ್ಗೆ ರೀಚ್ ಆಗ್ತಾ ಇದ್ದೇವೆ ಅಲ್ಲಿಂದ.
ಮನುಷ್ಯ ಇದೆ ಅಂತ ಇದೆ. ಹಾಂ ಆಯ್ ಬೈದೆ ಅಕ್ಲೊಟ್ಟಿಗೆ ರಮ್ಯನ ಅವು ಮಧ್ಯಾಹ್ನ ನೆಕಡೆ ಕಾಂಡೇನೆ ನಂಬಿದಾಡ್ದೋಡು ಅವಾಗ ಬೋಟಿಂಗ್ ಕೂಡ ಬಂದು ಬೈದೋಡು ಇನಿ ಬೋಟಿಂಗ್ ಆಪುಜಿ ಅವು ಬೊಲ್ಪುಗೆ ಬರೋಡು ಅಪ್ಪಾಗ ನಾ ಮಧ್ಯಾಹ್ನ ಮುಟ್ಟಂಡು ಬೋಟಿಂಗ್ ಕೂಡ ಬೈಯ ಬರೋಡು ನಾಳೆ ಮಾಡೇಗೆ ಹೋಗೋಣ ಒಂಬತ್ತು ಮಣಿಗೆ ಅದು ಪೂಜೆ ನಿಮಗೆ ಡೌನ್ ತನಕ ಬಿಡ್ತಾರೆ, ನೀವು ನಡ್ಕೊಂಡು ಹೋಗ್ಬೇಕಂತಿಲ್ಲ. ಅಲ್ಲಿಂದ ನಿಮಗೆ ನಡ್ಕೊಂಡು ಹೋಗಿದ್ರೆ ತುಂಬ ಇದೆ. ಈ ಬ್ಯಾಕ್ ಸೈಡಿಂದ ಟೆಂಪಲ್ಗೆ ತನಕ ರಿಕ್ಷೆಯಲ್ಲಿ ಬರ್ಬೋದು. ಒಂದು 30 ರುಪೀಸ್ ಅಷ್ಟೇ ತೊಗೊಳ್ತಾರೆ ಅಲ್ಲಿಂದ ನಿಮಗೆ ರಿಕ್ಷೆಗೆ. ಇಲ್ಲಿ ಬಾಗಿಲು ತನಕ ಬಿಟ್ಟು ಹೋಗ್ತಾರೆ, ಆಮೇಲೆ ಸ್ವಲ್ಪ ಇರೋದು. ನಾವು ಆನಂತರ ಅಲ್ಲಿ ಒಂದು ಎದುರುಗಡೆ ಮಣಿಗಂಡನ್ ಅಂತೇಳಿ ಹೋಮ್ ಸ್ಟೇಯಲ್ಲಿ ಸ್ಟೇ ಆದ್ವಿ ನಾವು. ಆನಂತರ ನೈಟ್ ನಾವೆಲ್ಲ ಫ್ರೆಶ್ ಅಪ್ ಆಗಿ ಈಗ ಟೆಂಪಲ್ ವಿಸಿಟಿಗೆ ಹೋಗ್ತಿದ್ದೇವೆ. ನೋಡಿ, ಈಗ ಮುತ್ತಪ್ಪ ಟೆಂಪಲ್ಗೆ ಹೋಗ್ತಿದ್ದೇವೆ. ನೀವು ಕೂಡ ನೋಡಿ ಹೇಗಿದೆ ಅಂತ ನೋಡಿ ಮುತ್ತಪ್ಪ ಟೆಂಪಲ್. ಇದು ನಾವು ಮುತ್ತಪ್ಪ ಟೆಂಪಲ್ ಇದ್ದು ಇಲ್ಲಿ ಈ ಸೈಡ್ ಕಾಣ್ತಿದೆಯಲ್ಲ, ಅದು ಅನ್ನಛತ್ರಕ್ಕೆ ಹೋಗುವ ದಾರಿ. ನೋಡಿ, ಟೆಂಪಲ್ ಈ ಕಡೆ ಇದೆ ನೋಡಿ. ಒಳಗಡೆ ಫೋಟೋ ಶೂಟ್ ಇಲ್ಲ, ಸೊ ಇಷ್ಟೇ ತೋರಿಸ್ಬೋದು ನಿಮಗೆ ಹೊರಗಡೆಯಿಂದ. ನೋಡಿ, ಟೆಂಪಲ್ ಒಳಗಡೆ ಆಗ್ತಾ ಇರುವುದನ್ನು ಹೀಗೆ ನೋಡ್ಬೋದು. ನಿಮಗೆ ಒಳಗಡೆ ಮೊಬೈಲ್ ಯೂಸ್ ಮಾಡುವಂತಿಲ್ಲ, ಸೊ ನಾನು ಹೊರಗಡೆಯಿಂದ ನಿಮಗೆ ತೋರಿಸ್ತೇನೆ. ಇದು ಆದಿದೈವಗಳೆಲ್ಲ ಇರುವಂತಹ ಇಲ್ಲಿ ಪೂಜೆ ಮಾಡಿರ್ತಾರೆ ನೋಡಿ. ಈ ಸೈಡಲ್ಲಿ ಮುತ್ತಪ್ಪನ ಆದಿಸ್ಥಳ. ಈ ಕಡೆ ಬಂದರೆ ನೋಡಿ, ಆ ಸೈಡಲ್ಲಿ ನಿಮಗೆ ಏನಾದರೂ ಚೀಟಿ ಮಾಡಬೇಕಿದ್ರೆ ಇಲ್ಲಿ ಬಂದು ಚೀಟಿ ಮಾಡ್ಬೋದು. ಮತ್ತು ನಮಗೆ ಅಲ್ಲಿ ಚಹಾ ಕೊಡ್ತಾರೆ. ಬೆಳಿಗ್ಗೆ 7:30ಗೆ ಒಂದು ಚಹಾ ಉಂಟು, ಮತ್ತು ಸಂಜೆ ಕೂಡ ಚಹಾ ಕೊಡ್ತಾರೆ. 8 ಗಂಟೆಗೆ ಅಲ್ಲಿ ಚಹಾ ಉಂಟು. ಒಂದು 7:30ಗೆ ಒಂದು ಚಹಾ ಉಂಟು ಸಂಜೆ. ನೋಡಿ ಸೈಡಲ್ಲಿ ಅದು ನಿಮಗೆ ಕಡಲೆ ಹಾಗೂ ಒಂದು ಕಟ್ಟನ್ ಚಾಯ್ ಕೊಡ್ತಾರೆ. ಈಗ ಹೊರಗಡೆ ಸಂತೆ ನೋಡೋಣ. ಎಷ್ಟು ಸಂತೆ ಇದೆ ಅಂದರೆ ನಿಮಗೆ ಏನು ತೊಗೊಳ್ಬೇಕಂತ ಆಗಲ್ಲ, ಅಷ್ಟು ಸಂತೆ ಇದೆ. ನಿಮಗೆ ನಾನು ತೋರಿಸ್ತೇನೆ, ಬನ್ನಿ. ಈಗ ರೂಮಿಗೆ ಬಂದ್ವಿ. ಇನ್ನು ಫೈನಲಿ ನಾವು ರೂಮಿಗೆ ರೀಚ್ ಆದ್ವಿ. ಬೆಳಿಗ್ಗೆದ್ದು ಪೂಜೆ ಇದೆ, ಸೊ ನಾವು ಬೆಳಿಗ್ಗೆ ಪೂಜೆಗೆ ಹೋಗೋಣ ಅಂತೇಳಿ ವಾಪಸ್ ರೂಮಿಗೆ ಬಂದ್ವಿ. ನೋಡಿ, ಇದು ನಾವು 4.5 ಕೊಟ್ವಿ ಈ ರೂಮಿಗೆ, 4500 ರುಪೀಸ್. ಇಲ್ಲಿಗೆ ಈ ವಿಡಿಯೋ ಮುಗೀತು. ನಾಳೆ ಏನೆಲ್ಲ ಆಯಿತು, ನಾಳೆ ಬೆಳಿಗ್ಗೆದ್ದು ವಿಡಿಯೋ ಇನ್ನೊಂದು ಪಾರ್ಟಲ್ಲಿ ನೋಡೋಣ. ಅಲ್ಲಿ ತನಕ ಬಾಯ್.